ಈಗ ಇನ್ಫೈನೈಟ್ ಡೈಲ್ಯೂಷನ್ ಬಗ್ಗೆ, ಝೀರೋ ಕಾನ್ಸಂಟ್ರೇಷನ್ ಬಗ್ಗೆ ಮಾತಾಡಕತ್ತಿದ್ವಿ. ಇದಕ್ಕೆ ಮೋಲಾರ್ ಕಂಡಕ್ಟೆನ್ಸ್ ಆಟ್ ಇನ್ಫೈನೈಟ್ ಡೈಲ್ಯೂಷನ್ಗೆ ನಾವು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಇದ್ರ ವ್ಯಾಲ್ಯೂ ಅಂದರೆ ಕ್ಯಾಪ್ ಎಮ್ ನಾಟ್ದ ವ್ಯಾಲ್ಯೂ ವೀಕ್ ಎಲೆಕ್ಟ್ರೋಲೈಟಿಗೆ ಬೇರೆ ಇರ್ತೈತಿ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟಿಗೆ ಬೇರೆ ಇರ್ತೈತಿ, ಅಥವಾ ಅದರ ವ್ಯಾಲ್ಯೂ ಅದು ಎಲೆಕ್ಟ್ರೋಲೈಟ್ ಸ್ಟ್ರಾಂಗು ವೀಕ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೈತಿ ಅಂತ ಮಾತಾಡಿದ್ವಿ. ಆಮೇಲೆ ಯಾವ ಎಲೆಕ್ಟ್ರೋಲೈಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ? ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಏನು ಮಾಡಿದ್ವಿ ಅಂತ ಸ್ವಲ್ಪ ಹಂಗೆ ಕ್ವಿಕ್ ಗ್ರಾಫ್ ಹಾಕೋದಾದ್ರೆ ಇನ್ನೊಮ್ಮೆ ಹೇಳ್ರಿ ನೀವು. ವೈ ಆಕ್ಸಿಸ್ನಾಗ ಏನಿತ್ತು, ಎಕ್ಸ್ ಆಕ್ಸಿಸ್ನಾಗ ಏನಿತ್ತು? ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ವೈ ಆಕ್ಸಿಸ್ನಾಗ ಏನಿತ್ತು? ಕ್ಯಾಪ್ ಎಮ್ ನಾಟ್ ಅಂದ್ರೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಥವಾ ಕಂಡಕ್ಟೆನ್ಸ್, ಹೌದಲ್ಲ? ಏನಂದ್ರಿ? ಕ್ಯಾಪ್ ಎಮ್ ನಾಟ್ ಅಂದ್ರೆ ಅಲ್ರಿ? ಹೌದು, ಕ್ಯಾಪ್ ಎಮ್ ಅಷ್ಟ ವೈ ಆಕ್ಸಿಸ್ನಾಗ. ಯಾವುದೋ ಒಂದು ಪಾಯಿಂಟಿಗೆ ಹೋದ್ಮೇಲೆ ಕ್ಯಾಪ್ ಎಮ್ ನಾಟ್ ಸಿಗುತ್ತೆ ನಮ್ಗೆ. ಹಾಂ, ನಾ ತಪ್ಪು ಬರ್ದೀನಿ, ನೀವು ಹೇಳಿದ್ದು ಬರೆದ್ಬಿಟ್ಟೆ, ನಾನು ವಿಚಾರ ಮಾಡಲಿಲ್ಲ. ಆಮೇಲೆ ನನಗೂ ಅನಿಸ್ತು ಇವ್ರು ಹೇಳಿದ್ನಿ. ಓಕೆ, ಸೊ ಕ್ಯಾಪ್ ಎಮ್ ಅಷ್ಟ ರೀ ವೈ ಆಕ್ಸಿಸ್ನಾಗ. ಎಕ್ಸ್ ಆಕ್ಸಿಸ್ನಾಗ ಏನು? ರೂಟ್ ಆಫ್ ಕಾನ್ಸಂಟ್ರೇಷನ್. ಓಕೆ, ವಿ ನೋ as dilution increases, concentration decreases. ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ನೀರು ಹಾಕಾಕತ್ತೀವಿ ಆ ಸೊಲ್ಯೂಷನ್ ಒಳಗೆ ಅಂದ್ರೆ ಏನು ಕಡಿಮೆ ಮಾಡಕತ್ತೀವಿ? ಅದ್ರದ್ದು ಕಾನ್ಸಂಟ್ರೇಷನ್ ಕಡಿಮೆ ಮಾಡಕತ್ತೀವಿ ಬೈ ಇನ್ಕ್ರೀಸಿಂಗ್ ಡೈಲ್ಯೂಷನ್, ಹೌದಿಲ್ಲ? ಸೊ ಆಸ್ ಡೈಲ್ಯೂಷನ್ ಇನ್ಕ್ರೀಸಸ್ ಕಾನ್ಸಂಟ್ರೇಷನ್ ಡಿಕ್ರೀಸಸ್. ಸೊ ನಾ ಡೈಲ್ಯೂಷನ್ ಇನ್ಕ್ರೀಸಸ್ ಅಂದ್ರೆ ಹಿಂಗೆ, ಬಿಕಾಸ್ ಆಸ್ ಡೈಲ್ಯೂಷನ್ ಇನ್ಕ್ರೀಸಸ್ ಕಾನ್ಸಂಟ್ರೇಷನ್ ಡಿಕ್ರೀಸಸ್ ಅಲ್ಲ. ನೀವು ಹಿಂಗೆ ಹೋದಂಗೆ ಕಾನ್ಸಂಟ್ರೇಷನ್ ಏನಾಗತ್ತೈತಿ? ಇನ್ಕ್ರೀಸ್ ಆಗತೈತಿ. ಅಂದ್ರೆ ಹಿಂಗೆ ಬಂದಂಗೆ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತಾ? ಅಂದರೆ ಏನು ಇನ್ಕ್ರೀಸ್ ಆಗುತ್ತೆ? ಡೈಲ್ಯೂಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಯಾವುದೋ ಒಂದು ಸೊಲ್ಯೂಷನ್ ಕೊಟ್ಟಿದ್ರು, ಅದ್ರದ್ದು ಎಷ್ಟೋ ಕಾನ್ಸಂಟ್ರೇಷನ್ ಇತ್ತು, ಅವಾಗ ಎಷ್ಟೋ ಕಾನ್ಸಂಟ್ರೇಷನ್ ಇದ್ದಾಗ ಎಷ್ಟೋ ಅದ್ರದ್ದು ಏನಿತ್ತು? ಕ್ಯಾಪ್ ಎಮ್ ಇತ್ತು, ಮೋಲಾರ್ ಕಂಡಕ್ಟೆನ್ಸ್ ಇತ್ತು. ಸ್ವಲ್ಪ ಡೈಲ್ಯೂಷನ್ ಜಾಸ್ತಿ ಮಾಡಿದೆ ಅಂದರೆ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿದೆ. ಸೊ ಈ ಕಡೆ ಬಂದ ಕೂಡ ಇದನ್ನು ಸ್ವಲ್ಪ ಜಾಸ್ತಿ ಆಯ್ತು. ಏನು ಜಾಸ್ತಿ ಆಯ್ತು? ಮೋಲಾರ್ ಕಂಡಕ್ಟೆನ್ಸ್ ಜಾಸ್ತಿ ಆಯ್ತು. ಯಾಕೆ? ಡೈಲ್ಯೂಷನ್ ಜಾಸ್ತಿ ಮಾಡಿದ್ರೆ ಮೋಲಾರ್ ಕಂಡಕ್ಟೆನ್ಸ್ ಜಾಸ್ತಿ ಆಗುತ್ತೆ, ನಮ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಆಗಬಾರ್ದು. ಅದು 2 ಫ್ಯಾಕ್ಟರ್ ಇರ್ತಾವೆ, ಒಂದು ಫ್ಯಾಕ್ಟರ್ ಜಾಸ್ತಿ ಆಗುತ್ತಾ, ಇನ್ನೊಂದು ಫ್ಯಾಕ್ಟರ್ ಕಡಿಮೆ ಆಗುತ್ತಾ. ವಿ ನೋ ದ ಎಂಟೈರ್ ಸ್ಟೋರಿ. ಹಾಂ, ಸೊ ಇದು ಜಾಸ್ತಿ ಹಾಕೊಂತ ಹೋಗುತ್ತೆ ಡೈಲ್ಯೂಷನ್ ಜಾಸ್ತಿ ಮಾಡಿದಂಗೆ, ಅಥವಾ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿದಂಗೆ ಜಾಸ್ತಿ ಹಾಕೊಂತ ಹೋಗುತ್ತೆ. ಒಂದು 4-5 ಪಾಯಿಂಟ್ ನೋಡ್ತೀವಿ. ಆಮೇಲೆ ಏನು ಮಾಡ್ತೀವಿ? ಇದು ನಮಗೆ ಸ್ಟ್ರೈಟ್ ಲೈನ್ ಸಿಗುತ್ತಿಲ್ಲ. ಈ ಸ್ಟ್ರೈಟ್ ಲೈನನ್ನು ಎಕ್ಸ್ಟ್ರಾಪೊಲೇಟ್ ಮಾಡಿ, ಅಂದ್ರೆ ಏನು ಮಾಡಿ? ಎಕ್ಸ್ಟೆಂಡ್ ಮಾಡಿ ಹೋಗಿ ವೈ ಆಕ್ಸಿಸನ್ನು ಇಲ್ಲಿ ಜಾಯಿನ್ ಆತಿದೆ. ಈಗ ಇಲ್ಲಿ ಜಾಯಿನ್ ಆತಂದ್ರೆ ಇದನ್ನೊಂದು ಕ್ಯಾಪ್ ಎಮ್ ನಾಟ್. ಯಾಕಂದ್ರೆ ಇಲ್ಲಿ ಜಾಯಿನ್ ಆಗೈತೆ ಅಂದ್ರೆ ಕಾನ್ಸಂಟ್ರೇಷನ್ ಏನಿರ್ತೈತಿ? ಝೀರೋ ಕಾನ್ಸಂಟ್ರೇಷನ್ನಾಗ ಏನು ಮೋಲಾರ್ ಕಂಡಕ್ಟೆನ್ಸ್ ಇರ್ತೈತಿ? ಅದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಸೊ ನನಗೇನು ಸಿಕ್ತು? ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಸಿಕ್ತು. ಕರೆಕ್ಟ್? ಹಾಂ, ಈಗ ನೀವು ಏನು ಹೇಳ್ರಿ ನನಗೆ, ಈ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಒಳಗೆ ಆಸ್ ಕಾನ್ಸಂಟ್ರೇಷನ್ ಡಿಕ್ರೀಸಸ್ ಅಥವಾ ಆಸ್ ಡೈಲ್ಯೂಷನ್ ಇನ್ಕ್ರೀಸಸ್, ಇದ್ರೊಳಗೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಒಳಗೆ ಕಂಡಕ್ಟೆನ್ಸ್ ಯಾಕೆ ಜಾಸ್ತಿ ಆಗತ್ತೈತಿ? ಮೋಲಾರ್ ಕಂಡಕ್ಟೆನ್ಸ್ ಇದಕ್ಕಂತ ಹೇಳ್ತೀರಿ ನೀವು. ಕಂಡಕ್ಟೆನ್ಸ್ ಯಾಕೆ ಜಾಸ್ತಿ ಆಗುತ್ತೆ ಅಲ್ರಿ? ಸ್ಟ್ರಾಂಗ್ ಎಲೆಕ್ಟ್ರೋಲೈಟಿಗೆ ನೀವು ನೀರು ಹಾಕ್ಕೊಂತ ಹೋದ್ರೆ ಅಲ್ಫಾ ಅದ್ರದ್ದೇನಾರ ಜಾಸ್ತಿ ಆಗುತ್ತೆ ಅಂದ್ರೆ ಅಲ್ಫಾ ಯಾಕೆ ಜಾಸ್ತಿ ಆಗಂಗಿಲ್ಲ ಅಂದ್ರೆ ಅದು ಆಲ್ರೆಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ರೀಚ್ ಆಗಿಬಿಟ್ಟೈತಿ. ಸೊ ಅಲ್ಫಾ ಜಾಸ್ತಿ ಆಗಂಗಿಲ್ಲ ಅಂದ್ರೆ ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆಗಂಗಿಲ್ಲ. ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆಗಿಲ್ಲ ಆದ್ರೆ ಕಂಡಕ್ಟೆನ್ಸ್ ಜಾಸ್ತಿ ಆಗುತ್ತೆ. ಹೆಂಗೆ? attraction between force of attraction between ions increases, number of ions won't increase. ಹೌದಿಲ್ಲ? ಅಯಾನ್ಸ್ ಎಷ್ಟಿದ್ದು ಅಷ್ಟ ಇರ್ತಾವೆ. ಯಾಕಂದ್ರೆ ಎಷ್ಟು ಬರಬೇಕಾಗಿದ್ವು ಬಂದ್ಬಿಟ್ಟಾವು. ಬಿಕಾಸ್ ಇಟ್ ಈಸ್ ಅ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಅಲ್ಫಾ ಇನಿಷಿಯಲಿ 1 ಇರ್ತೈತೆ, ಅದ್ರದ್ದು 1 ಐತಂದ್ರೆ ಎಷ್ಟು ಅದು ಅಯೋನೈಸೇಷನ್ ಆಗಬೇಕು ಆಗ್ಬಿಟ್ಟೈತಿ.
ಎಷ್ಟು ಅಯಾನ್ಸ್ ಬರಬೇಕು ಬಂದ್ಬಿಟ್ಟಾವು. ಸೊ ಆಮೇಲೆ ನಾನು ಡೈಲ್ಯೂಷನ್ ಮಾಡ್ತೀನಿ ಅಂದರೆ ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆಗಂಗಿಲ್ಲ, ಆದ್ರೆ ಸ್ಪೇಸ್ ಬಿಟ್ವೀನ್ ದೋಸ್ ಅಯಾನ್ಸ್ ಇನ್ಕ್ರೀಸಸ್. If space between those ions increases, force of attraction between those ions decreases, so they are free to move than earlier. ಮೊದಲು ಎಷ್ಟು ಫ್ರೀಡಮ್ ಆಫ್ ಮೂವ್ಮೆಂಟ್ ಇತ್ತು, ಈಗ ಅದಕ್ಕಿಂತ ಕಡಿಮೆ ಆಯ್ತು, ಜಾಸ್ತಿ ಆಯ್ತು. ಅಂದ್ರೆ ಈಸ್ ಆಫ್ ಫ್ಲೋ ಜಾಸ್ತಿ ಆಯ್ತು, ಅದಕ್ಕೆ ಕಂಡಕ್ಟೆನ್ಸು ಜಾಸ್ತಿ ಆಯ್ತು. ಮೋಲಾರ್ ಕಂಡಕ್ಟೆನ್ಸ್ ಯಾಕೆ ಜಾಸ್ತಿ ಆಗುತ್ತೆ ಅದು ಗೊತ್ತು ನಮ್ಗೆ. ಸೊ ಹಿಂಗೆ ಜಾಸ್ತಿ ಆಗಿ ಆಗಿ ಝೀರೋ ಕಾನ್ಸಂಟ್ರೇಷನ್ಗೆ ಏನು ಬರ್ತೈತಲ್ಲ ಅದು ನಮ್ಮದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಥವಾ ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್. ಸೊ ಇದು ಯಾವ ಎಲೆಕ್ಟ್ರೋಲೈಟಿಗೆ? ಸ್ಟ್ರಾಂಗ್ ಎಲೆಕ್ಟ್ರೋಲೈಟಿಗೆ. ಈಗ ವೀಕ್ ಎಲೆಕ್ಟ್ರೋಲೈಟದ್ದು ಏನು ಕತಿ ಇದನ್ನು ಸ್ವಲ್ಪ ಡಿಸ್ಕಷನ್ ಮಾಡೋಣ. ನಂಗೆ ಇತ್ತಿತ್ತಲಾಗ ಹಿಂಗೆ ನೀರು ಕುಡಿದಿರ್ತೀನಿ, ಬಾಯ್ ಒಣಗಿಬಿಟ್ಟಿರ್ತೀನಿ ನೆಕ್ಸ್ಟ್ ಸೆಕೆಂಡ್. ಬಿಸಿಲು ಆಯ್ತು, ನನ್ನ ಸ್ವಲ್ಪ ಬಾಡಿ ಹೀಟ್ ಪ್ರಕೃತಿ ಐತ್ರಿ. ಹೀಟ್ ಪ್ರಕೃತಿ ಗೊತ್ತಾಗ ದಿವಸ ಎಳ್ನೀರು ಕುಡಿ ಅಂತ ಹೇಳ್ಯಾರ ನಮ್ಮ ಡಾಕ್ಟರ್. ಸೋಡಾ ಕುಡಿದ್ರೆ ಯೂಸ್ ಇಲ್ಲ, ಎಳ್ನೀರು. ಟೆಂಡರ್ ಕೋಕೋನಟ್ ಫಾರ್ ಪೀಪಲ್ ಹೂ ಡೋಂಟ್ ಅಂಡರ್ಸ್ಟ್ಯಾಂಡ್ ಎಳ್ನೀರು. ಒಂದಿಷ್ಟು ಮಂದಿ ಫಸ್ಟ್ ಇಯರ್ನಾಗ ಮೊನ್ನೆ ಎಳ್ನೀರು ಅಂದೆ ಹಿಂಗೆ ಮಾಡತ್ತ. ಏನು ಇವರು ಲಂಡನ್ನಿಂದ ಬಂದಾರ? ಟೆಂಡರ್ ಕೋಕೋನಟ್. ಹಾಂ, ನಾವು ವಾಪಸ್ ಇಲ್ಲಿ ಬರೋಣಂತೆ. ಎದಕ್ಕೆ? ವೀಕ್ ಎಲೆಕ್ಟ್ರೋಲೈಟ್. ವೀಕ್ ಎಲೆಕ್ಟ್ರೋಲೈಟಿಗೂ ಡೈಲ್ಯೂಷನ್ನಿಗೂ ಏನು ಸಂಬಂಧ? ನಾವೊಂದು ವೀಕ್ ಎಲೆಕ್ಟ್ರೋಲೈಟ್ ತೊಗೊಂಡಿನಿ, ಅದ್ರದ್ದೊಂದು ಸೊಲ್ಯೂಷನ್ ಮಾಡೀನಿ, ಸ್ವಲ್ಪ ನೀರು ಹಾಕ್ಕೊಂತ ಹೋಗ್ತೀನಿ, ಏನೇನಾಗುತ್ತ ಅಂತ ಮಂಜ ಹೇಳ್ತಾನೆ. ವೀಕ್ ಎಲೆಕ್ಟ್ರೋಲೈಟ್ ಐತಿ, ಓಕೆ, ಅದಕ್ಕೆ ನಾನು ಈಗ ಡೈಲ್ಯೂಷನ್ ಮಾಡೋಕೆ ಅಂದ್ರೆ ನೀರು ಹಾಕ್ಕೊಂತ ಹೊಂಟೀನಿ. ಏನು ಚೇಂಜಸ್ ಆಗ್ತಾವೆ ಅದ್ರೊಳಗೆ? ಆರಾಮ್ ವಿಚಾರ ಮಾಡಿ ಹೇಳಿ, ಏನು ಪ್ರೆಷರ್ ಇಲ್ಲ. ಅವ್ನು ಕೇಳಬೇಡ, ನೀ ಹೇಳು. ಗೊತ್ತೈತೋ ಗೊತ್ತಿಲ್ಲೋ? ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ, ವಿಚಾರ ಮಾಡೋಕೆ ರೆಡಿ ಇಲ್ಲ ನೀನು. ಬಿಕಾಸ್ ಕಲ್ತಿದ್ದೈತೆ, ಹೊಸದೇನು ಕೇಳೋದಿಲ್ಲ ನಾನು. ನೀವು ಹೇಳ್ರಿ, ನೀವು ಹೇಳ್ರಿ. ವೀಕ್ ಎಲೆಕ್ಟ್ರೋಲೈಟಿಗೆ ನೀರು ಆ್ಯಡ್ ಮಾಡಿದ್ರೆ ಅಥವಾ ಡೈಲ್ಯೂಷನ್ ಮಾಡಿದ್ರೆ ಏನಾಗುತ್ತೆ? ಸ್ವಲ್ಪ ಎಲ್ಲರೂ ಉಳಿದವರು ಮಾತಾಡಬಾರ್ದು, ಸ್ವಲ್ಪ ನೀವು ಜೋರು ಹೇಳಿದ್ರೆ ಕೇಳಿಸುತ್ರಿ ಎಲ್ಲ. ಹೇಳಿ, ಈ ನೀ ಹೇಳ್ತೀನಿ, ನಿಂಗೆ ಇಷ್ಟೊತ್ತನ ಕೇಳಿದ್ದೀನಿ. ಅವ್ರು ಹೇಳಿಲ್ಲ, ಈಗ ಅವ್ರು ಕೇಳೋದು ಹೇಳತ್ತ. ಸರಿ, ಈಗ ಅವ್ರ ಟರ್ನ್ ಬಂದೈತೆ, ಅವ್ರು ಹೇಳಿ. ಹಾಂ, ಹೇಳಿ. ಒಂದೊಂದು ಹೇಳಿ ಅಂತಾರೆ, ಒಂದೊಂದು ಡಿಸ್ಕಷನ್. ಅಲ್ಫಾ ಇನ್ಕ್ರೀಸ್ ಆಗುತ್ತೆ. ಇಸ್ ಶಿ ರೈಟ್? ವೈ? ವೀಕ್ ಎಲೆಕ್ಟ್ರೋಲೈಟ್ ಅಂದ್ರೆ ಅಲ್ಫಾ 0.05 ಒಳಗಿರ್ತೈತೆ. ಅಲ್ಫಾ ಈಸ್ ವೆರಿ ವೆರಿ ಲೆಸ್ ದ್ಯಾನ್ 1, ಹೌದಿಲ್ಲ? ಸೊ ಈಗ ನೀವು ನೀರು ಹಾಕ್ಕೊಂತ ಹೋದ್ರಿ ಅಂದ್ರೆ ಡೆಫಿನೆಟ್ಲಿ ಏನಾಗುತ್ತೆ? ಅಲ್ಫಾ ಜಾಸ್ತಿ ಹಾಕೊಂತ ಹೋಗುತ್ತಾ? ಸೊ ಡಿಗ್ರಿ ಆಫ್ ಡಿಸೋಸಿಯೇಷನ್ ಇನ್ಕ್ರೀಸಸ್. ಇದರಿಂದ ಏನಾಗುತ್ತೆ? ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆಗುತ್ತಾ? ಯಾಕಂದ್ರೆ ಮೊದಲು 5 ಅಯಾನ್ ಬಂದಿದ್ದು ಅಂದ್ರೆ ಈಗ 10 ಬರ್ತಾವೆ, ಆಮೇಲೆ 15 ಬರ್ತಾವೆ, 20 ಬರ್ತಾವೆ. ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಹಾಕೊಂತ ಹೋದ್ರೆ ಏನಾಗುತ್ತೆ? ಹಾಂ, ನೀವು ಸೆಕೆಂಡ್ ಪಾಯಿಂಟ್ ಏನು ಹೇಳಿದ್ರಲ್ಲ, ಕಂಡಕ್ಟೆನ್ಸ್ ಇನ್ಕ್ರೀಸಸ್, ಹೌದಿಲ್ಲ? ಅಲ್ರಿ, ಕಂಡಕ್ಟೆನ್ಸ್ ಇನ್ಕ್ರೀಸ್ ಆಗ್ಬೇಕಂದ್ರೆ 2 ಫ್ಯಾಕ್ಟರ್. ಏನೇನು? ಒಂದು, ನಂಬರ್ ಆಫ್ ಅಯಾನ್ಸರ ಜಾಸ್ತಿ ಆಗ್ಬೇಕು. ಎರಡನೇದ್ದು, ಆ ಅಯಾನ್ಸ್ ನಡು ಜಾಗ ಜಾಸ್ತಿ ಆಗ್ಬೇಕು, ಸ್ಪೇಸ್ ಜಾಸ್ತಿ ಆಗ್ಬೇಕು, ಹೌದಿಲ್ಲ? ಈಗ ಲಕ್ಷ ಕೊಟ್ಟು ಕೇಳ್ರಿ, ಈ ವೀಕ್ ಎಲೆಕ್ಟ್ರೋಲೈಟ್ ಕೇಸ್ ಒಳಗೆ 2 ಆಗ್ತಾವೆ. 2 ಅಂದ್ರೆ ನಂಬರ್ ಆಫ್ ಅಯಾನ್ಸು ಜಾಸ್ತಿ ಆಗ್ತಾವೆ, ಸ್ಪೇಸ್ ಬಿಟ್ವೀನ್ ದ ಅಯಾನ್ಸು ಜಾಸ್ತಿ ಆಗ್ತಾವೆ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ನಾಗ ಹಂಗೆ ಇದ್ದಿದ್ದಿಲ್ಲ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ನಾಗ ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆಗ್ತಾವನ್ರಿ, ಆದ್ರೆ ಏನು ಜಾಸ್ತಿ ಆಗುತ್ತೆ? ಸ್ಪೇಸ್ ಬಿಟ್ವೀನ್ ಅಯಾನ್ಸ್ ಇನ್ಕ್ರೀಸಸ್. ಅದಕ್ಕೆ ನಾವು ಏನಂತ ಕರೀನ್ರಿ? ಅದಕ್ಕೆ ಎರಡನೇ ಫ್ಯಾಕ್ಟರ್, ಅದಕ್ಕೆ ಚಾರ್ಜ್ ಮೊಬಿಲಿಟಿ ಅಂತ ಕರೀನಿ.
ಮೊಬೈಲ್ ಅಂದ್ರೆ ಏನ್ರಿ ಸರ್? ನಮ್ದು 1+6 ಏನೈತಲ್ರಿ ಅದ ಮೊಬೈಲ್. ಮೊಬೈಲ್ ಅಂದ್ರೆ ಏನ್ರಿ? ಮೊಬೈಲ್ ಕ್ಯಾಂಟೀನ್ ಅಂದ್ರೆ ಏನು? ಸಮಥಿಂಗ್ ವಿಚ್ ಮೂವ್ಸ್ ಆನ್ ವೀಲ್ಸ್, ನಾಟ್ ನೆಸೆಸರಿಲಿ ವೀಲ್ಸ್. ಸಮಥಿಂಗ್ ವಿಚ್ ಮೂವ್ಸ್ ಈಸ್ ಮೊಬೈಲ್. ಹೌದಿಲ್ಲ? ಈಗ ನಾನು ಚಾರ್ಜ್ ಮೊಬಿಲಿಟಿ ಬಗ್ಗೆ ಮಾತಾಡಕತ್ತೀನಿ ಅಂದ್ರೆ ಸ್ಪೇಸ್ ಬಿಟ್ವೀನ್ ಅಯಾನ್ಸ್ ಮಾತಾಡಕತ್ತೀನಿ. ಸ್ಪೇಸ್ ಬಿಟ್ವೀನ್ ಅಯಾನ್ಸ್ ಜಾಸ್ತಿ ಆದ್ರೆ ಚಾರ್ಜ್ ಮೊಬಿಲಿಟಿ ಜಾಸ್ತಿ ಆಗುತ್ತೆ. ಚಾರ್ಜ್ ಮೊಬಿಲಿಟಿ ಅಂದ್ರೆ ಮೂವ್ಮೆಂಟ್ ಆಫ್ ಚಾರ್ಜಸ್. ಓಕೆ, ಸೊ ಇದು ಎರಡನೇ ಫ್ಯಾಕ್ಟರ್. ಒಂದನೇ ಫ್ಯಾಕ್ಟರ್ ನಂಬರ್ ಆಫ್ ಅಯಾನ್ಸ್. ಇನ್ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಲಕ್ಷ ಕೊಡ್ರಿ, ಇನ್ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇದು ಏನು ಚೇಂಜ್ ಆಗಂಗಿಲ್ಲ. ಹೌದಿಲ್ಲ? ನಂಬರ್ ಆಫ್ ಅಯಾನ್ಸ್ ಎಷ್ಟಿದ್ದು ಅಷ್ಟೇ ಇರ್ತಾವೆ. ಬಿಕಾಸ್ ಅವು ಎಷ್ಟು ಬರಬೇಕಾಗಿತ್ತು, ಎಷ್ಟು ಡಿಸೋಸಿಯೇಟ್ ಆಗಿ ಬರಬೇಕಾಗಿತ್ತು ಅವು ಮೊದಲೇ ಬಂದ್ಬಿಟ್ಟಾವು. ನೀವು ಆಮೇಲೆ ಅದಕ್ಕೆ ನೀರು ಹಾಕಿದ್ರೆ ಅದಕ್ಕೆ ಫರ್ಕ್ ಬೀಳಂಗಿಲ್ಲ. ಹೌದಿಲ್ಲ? ಆದರೆ ವೀಕ್ ಎಲೆಕ್ಟ್ರೋಲೈಟಿಗೆ ಇವು ಎರಡೂ ಫ್ಯಾಕ್ಟರ್ ಅಪ್ಲೈ ಆಗ್ತಾವ ಅಂತ ಹೇಳ್ತೀನಿ. ಬಿಫೋರ್ ಐ ಕಮ್ ಟು ವೀಕ್ ಎಲೆಕ್ಟ್ರೋಲೈಟ್, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ವಾಪಸ್ ಹೋಗಿ ಇದೇನಾಗುತ್ತೆ? ಎರಡನೇ ಫ್ಯಾಕ್ಟರಲ್ಲಿ ಇನ್ಕ್ರೀಸ್ ಆಗುತ್ತಿಲ್ಲ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇದ್ರೇನು, ವೀಕ್ ಇದ್ರೇನು, ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆಗ್ಲಿಕ್ಕಿಲ್ಲ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಒಳಗೆ. ಆದ್ರೆ ಇದ್ದಿದ್ದ ಅಯಾನ್ಸ್ ದೂರ ಸರಿತಾವ. ಸೊ ಚಾರ್ಜ್ ಮೊಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಇನ್ ಕೇಸ್ ಆಫ್ ಯಾವ ಎಲೆಕ್ಟ್ರೋಲೈಟ್? ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ನೌ ವಿ ವಿಲ್ ಕಮ್ ಟು ವೀಕ್ ಎಲೆಕ್ಟ್ರೋಲೈಟ್. ವೀಕ್ ಎಲೆಕ್ಟ್ರೋಲೈಟ್ ಒಳಗೆ ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆಗ್ತಾವ. ಯಾಕಂದ್ರೆ ಫಸ್ಟಿಗೆ ಒಂದು 5 ಬಂದಿದ್ದು ಅಂದ್ರೆ ನೀವು ನೀರು ಹಾಕೊಂತ ಹೋದಂಗೆ 10, 15, 20 ಬರ್ತಾವ. ಸೊ ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆದ್ರೆ ಕಂಡಕ್ಟೆನ್ಸು ಜಾಸ್ತಿ ಆಗುತ್ತಾ? ಎರಡನೇ ಫ್ಯಾಕ್ಟರು ವರ್ಕೌಟ್ ಆಗತ್ತೆ. ಈಗ ಏನು? ನೀರು ಹಾಕೊಂತ ಹೋದ್ರೆ ಅಯಾನ್ಸ್ ದೂರ ಸರಿಯಬೇಕು. ಬಿಕಾಸ್ ಹಿಂಗಿದ್ದಂಗಿದೆ. ನಾ ಸ್ವಿಮ್ಮಿಂಗ್ ಪೂಲ್ದ ಎಕ್ಸಾಂಪಲ್ ತೊಗೊಂಡ್ರೆ ಈಗ ಒಂದು ಇಷ್ಟ ಸ್ವಿಮ್ಮಿಂಗ್ ಪೂಲ್ ಐತಿ, ಅದ್ರಾಗ ಇಬ್ರು ಅದಾರ. ಲಕ್ಷ ಕೊಡ್ಬೇಕೆಲ್ಲರೂ. ಇಬ್ರು ಅದಾರ, ಅದ್ರಾಗ ಅವ್ರು ಇಬ್ರು ಅದಾರ, ಅವ್ರಿಗೆ ನೀವು ದೊಡ್ಡ ಪೂಲ್ನಾಗ ಬಿಟ್ರಿ. ಇದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕೇಸ್. ಮನುಷ್ಯರು ಜಾಸ್ತಿ ಆಗಿಲ್ಲ, ಅಯಾನ್ಸ್ ಜಾಸ್ತಿ ಆಗಿಲ್ಲ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅದ, ಇಬ್ರು ಅದಾರ. ಆದ್ರೆ ಸ್ವಿಮ್ಮಿಂಗ್ ಪೂಲ್ ಸ್ವಲ್ಪ ದೊಡ್ಡದು ಮಾಡಿದ್ವಿ. ಓಕೆ, ಇದು ಯಾವ ಕೇಸ್? ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕೇಸ್. ಈಗ ವೀಕ್ ಎಲೆಕ್ಟ್ರೋಲೈಟ್ ಕೇಸ್ ಇಬ್ರು ಇದ್ರಲ್ಲ, ಈಗ 4 ಮಂದಿ ಬಂದರು ಇಬ್ಬರ ಬದಲಿ, ಅಂದ್ರೆ ಇನ್ನೂ ಇಬ್ರು ಎಕ್ಸ್ಟ್ರಾ ಬಂದರು. ಟೋಟಲಿ 4 ಮಂದಿ ಆದ್ರು. ಸ್ವಿಮ್ಮಿಂಗ್ ಪೂಲು ದೊಡ್ಡದಾಯ್ತು. ಈಗ ಹಿಂಗೆ ಅನ್ಕೋ, ಇಬ್ರು ಅದಾರ, ಸ್ವಿಮ್ಮಿಂಗ್ ಪೂಲ್ ಇಷ್ಟ ಇತ್ತು, ಒಂದು ಲೆವೆಲಿಗೆ ಕಂಡಕ್ಟೆನ್ಸ್ ಇತ್ತು. ಈಗ ಅದು ದೊಡ್ಡದಾತಂದ್ರೆ ಅವ್ರು ಇಬ್ಬರು ಸ್ಟಾರ್ಟಿಂಗ್ ಡೆಫಿನೆಟ್ಲಿ ದೇ ವಿಲ್ ಬಿ ಮೋರ್ ಎಕ್ಸೈಟೆಡ್. ಬಿಕಾಸ್ ಅದು ಇಷ್ಟ್ರಾಗಲ್ ದೇ ಆರ್ ನಾಟ್ ಹ್ಯಾಪಿ. ಈಗ ಇಷ್ಟು ಜಾಗ ಸಿಕ್ತಂದ್ರೆ ಬೇಕಾದಂಗೆ ಅಲ್ಲಿ ಇಲ್ಲೇ ಸ್ವಿಮ್ ಮಾಡ್ತಾರೆ ಅವ್ರು. ಹೌದಾ? ಈಗ 4 ಮಂದಿ ಬಂದರು ಅಂದ್ರೆ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಒಳಗೆ 4 ಮಂದಿ ಹಿಡಿಯೋ ಜಾಗ ಅಂತೂ ಬೇಕಾದಂಗೆ ಐತಲ್ಲೇ. ಆ 4 ಮಂದಿನೂ ಬೇಕಾದಂಗೆ ಆಟಾಡ್ತಾರೆ. ಈಗ ತಮ್ಗೆ ಎಲ್ಲೆಲ್ಲಿ ಬೇಕಾದ ನಂಬರ್ ಆಫ್ ಅಯಾನ್ಸು ಜಾಸ್ತಿ ಅದು, ಸ್ಪೇಸು ಜಾಸ್ತಿ ಆಯ್ತು. ಎರಡೂ ಫ್ಯಾಕ್ಟರ್ಸ್ ಎದಕ್ಕೆ ಹೆಲ್ಪ್ ಮಾಡತ್ತವು? ಕಂಡಕ್ಟೆನ್ಸ್ ಜಾಸ್ತಿ ಆಗಕ್ಕೆ ಹೆಲ್ಪ್ ಮಾಡತ್ತವು. ಸೊ ನನ್ನ ಪಾಯಿಂಟ್ ಏನು, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಒಳಗೆ ಡೈಲ್ಯೂಷನ್ ಜಾಸ್ತಿ ಆದ ಕೂಡ ಹೆಂಗೆ ಕಂಡಕ್ಟೆನ್ಸ್, ಮೋಲಾರ್ ಕಂಡಕ್ಟೆನ್ಸ್ ಜಾಸ್ತಿ ಆಗ್ತಿತ್ತಲ್ಲ, ಹಂಗೆ ವೀಕ್ ಎಲೆಕ್ಟ್ರೋಲೈಟ್ನಾಗೂ ಆಗ್ತೈತಿ. ಆದ್ರೆ ಡ್ರಾಸ್ಟಿಕ್ ಇನ್ಕ್ರೀಸ್ ಆಗ್ತೈತಿ. ಡ್ರಾಸ್ಟಿಕ್ ಅಂದ್ರೆ ಸ್ಟೀಪ್ ಇನ್ಕ್ರೀಸ್, ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್. ಅರ್ಥ ಆಗೈತಿ? ಜಾಸ್ತಿ ಜಾಸ್ತಿ. ಈಗ ಅರ್ಥ ಆಗಿರ್ಬೇಕಲ್ಲ? ಅರ್ಥ ಆಗತೈತೋ ಇಲ್ಲ? ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಒಳಗೆ ಆಸ್ ಡೈಲ್ಯೂಷನ್ ಇನ್ಕ್ರೀಸಸ್, molar conductance also increases. In weak electrolytes, as dilution increases, molar conductance increases drastically. ಅರ್ಥ ಆಗತ್ತೆ? ಈಗ ಹಿಂಗಿತ್ತು ಅನ್ಕೋ, ಲಕ್ಷ ಕೊಟ್ರಿ, ಇನ್ನು ಪರ್ಫೆಕ್ಟಾಗಿ ಅರ್ಥ ಮಾಡಿಸ್ತೀನಿ. ಇವತ್ತು ಯಾವ ಡೇ? ಮಂಡೇ. ಈ ನಂಬರ್ಸ್ ಎಲ್ಲ ಕರೆಕ್ಟ್ ಇಲ್ಲ, ಹಂಗೆ ಒಂದು ಬಗೆಯಾತೀನಿ ನಾನು ನಂಬರ್ ಇದು ಅರ್ಥ ಮಾಡ್ಸಕ್ಕೆ. ಗೋಲ್ಡ್ದ ರೇಟ್ ಇವತ್ತು 30,000 ಐತೆ ಅನ್ಕೋರಿ. 10 ಗ್ರಾಮಿಗೆ. 10 ಗ್ರಾಮ್ ಅಂದ್ರೆ 1 ತೊಲಿ. ತೊಲಿನ ತೊಲಿ. ಹಾಂ, ಅದೇನೋ ಆಯ್ತಲ್ಲ, ಅದಕ್ಕೆ 10 ಗ್ರಾಮಿಗೆ ನೋಡ್ರಿ ನಾವು. 10 ಗ್ರಾಮಿಗೆ 30,000. 30,000 ಇಲ್ಲಿಗದು ಹಂಗೆ 35 ರೀ.
50 ಇರ್ಬೇಕು. ಓಕೆ ಹೋಲ್ಬಿಡ್ರಿ, ನಮ್ಮ ಎಕ್ಸಾಂಪಲ್ ಅರ್ಥ ಮಾಡ್ಕೊಳಕ್ಕೆ 30,000 ಐತಿ, ಲಕ್ಷ ಕೊಡ್ರಿ. ನೆಕ್ಸ್ಟ್ ಮಂಡೇ 35,000 ಆಯ್ತು ಅನ್ಕೋರಿ. ಅದ್ರ ನೆಕ್ಸ್ಟ್ ಮಂಡೇ 40,000 ಆಯ್ತು, ಅದ್ರ ನೆಕ್ಸ್ಟ್ ಮಂಡೇ 45,000 ಆಯ್ತು, ಅದ್ರ ನೆಕ್ಸ್ಟ್ ಮಂಡೇ 50,000 ಆಯ್ತು. ಇದು ಸ್ಟಡಿ ಇನ್ಕ್ರೀಸ್. ಓಕೆ, ಈಗ ಇವತ್ತು 30,000 ಐತಿ, ನೆಕ್ಸ್ಟ್ ಮಂಡೇ 50,000 ಆಯ್ತು, ನೆಕ್ಸ್ಟ್ ಮಂಡೇ 80,000 ಆಯ್ತು, ಅದ್ರ ನೆಕ್ಸ್ಟ್ ಮಂಡೇ 1,00,000 ಆಯ್ತು. ಇದು ಸ್ಟೀಪ್ ಇನ್ಕ್ರೀಸ್. ಅರ್ಥ ಆಯ್ತಾ? ಹಾಂ, ಸ್ಟಡಿ ಇನ್ಕ್ರೀಸ್ ಎಲ್ಲ ಆಗುತ್ತಾ? ಇನ್ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಸ್ಟೀಪ್ ಇನ್ಕ್ರೀಸ್ ಬಿಕಾಸ್ ಬೋತ್ ದ ಫ್ಯಾಕ್ಟರ್ಸ್ ಆರ್ ವರ್ಕಿಂಗ್ ಫಾರ್ ಇಟ್. ಹೌದಿಲ್ಲ? ಇನ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಓನ್ಲಿ ಒನ್ ಫ್ಯಾಕ್ಟರ್ ವಾಸ್ ವರ್ಕಿಂಗ್ ಫಾರ್ ಇಟ್. ಸೊ ಇಲ್ಲಿ ಎರಡೂ ಫ್ಯಾಕ್ಟರ್ ಕಂಡಕ್ಟೆನ್ಸ್ ಜಾಸ್ತಿ ಮಾಡಕ್ ಟ್ರೈ ಮಾಡಕತ್ತಾವ ಅಂದ್ರೆ ಅದು ಸ್ಟಡಿ ಇನ್ಕ್ರೀಸ್ ಆಗಂಗಿಲ್ಲ, ಸ್ಟೀಪ್ ಇನ್ಕ್ರೀಸ್ ಆಗುತ್ತಾ, ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗುತ್ತಾ, ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್ ಆಗುತ್ತಾ. ಈಗ ನಾ ಬಂಗಾರದ ಎಕ್ಸಾಂಪಲ್ ತೊಗೊಂಡು ಹೇಳಿದೆ, ಈ ಮಂಡೇ 30,000 ಇದ್ದು ನೆಕ್ಸ್ಟ್ ಮಂಡೇ 50,000 ಆದ್ರೆ ಆಲ್ಮೋಸ್ಟ್ ಡಬಲ್ ಆಗಂಗೆ ಆಯ್ತು. ಬರೀ 35 ಆದ್ರೆ ಸ್ಟಡಿ ಇನ್ಕ್ರೀಸ್, 30 50 ಆದ್ರೆ ಸ್ಟೀಪ್, 50 ನೆಕ್ಸ್ಟ್ ಬರೀ 5,000 ಜಾಸ್ತಿ ಆಗಲಿ, 80,000 ಆಯ್ತು ನೆಕ್ಸ್ಟ್ ವೀಕ್. ಹುಯಿ ಅಂತ ಏರಾಕತ್ತೈತಿ. ಹಂಗೆ ಹುಯಿ ಅಂತ ಏರಾಕತ್ರ ನಂಬಾರ್ದು ಅದನ್ನ. ಏರಾಕತ್ತೈತಿ ತಡಿ ಅಂತ ಜಗ್ಗಷ್ಟು ಬಂಗಾರ ತೊಗೊಂಡು ಇಟ್ಕೊಂಡ್ರೆ ಅಂದ್ರೆ ಇನ್ನೊಂದು 2 ವರ್ಷಕ್ಕೆ ಹುಯಿ ಅಂತ ಇಳಿತೈತೆ ಅದು. ಇಳಿಬಹುದು, ಇಳಿತೈತೆ ಅಂತ ಹೇಳಕತ್ತಿಲ್ಲ. ಸೊ ಒಮ್ಮಿದೊಮ್ಮಿಲೆ ಏರೋರ್ನ ನಂಬಾರ್ದು. ಒಮ್ಮಿದೊಮ್ಮೆ ಜಗ್ ರೊಕ್ಕ ಬರೋದಿದೆ, ಇಷ್ಟು ದಿವಸ ಇದ್ದಿದ್ದೆಲ್ಲ ಒಮ್ಮಿಗೆ ಕೋಟ್ಯಾಧಿಪತಿ ಆದ, ಏನೋ ಲಬ್ಡ ಮಾಡಿರ್ತಾನ. ಸ್ಕೀಮ್ ಏನೋ ಸ್ಕೀಮ್ ಇರ್ತೈತೆ ಅದು. ಹಾಂ, ಸ್ಕ್ಯಾಮ್ಕಿನ್ನ ಸ್ಕೀಮ್ ಬೆಟ್ರು. ಸರ್ ಈ ಸ್ಕೀಮ್ ಹೆಂಗಿದೆ ಅಂದರೆ, ನೀವು 1,00,000 ಇನ್ವೆಸ್ಟ್ ಮಾಡಿಬಿಡಿ, ಒಂದು 2 ಮಂತ್ಸಲ್ಲಿ 1 crore ಆಗ್ಬಿಡುತ್ತೆ ಸರ್. ಹಾಂ, ಆಗ್ಬಿಡುತ್ತೆ. ಆಮೇಲೆ ಎಣಿಸ್ಬೇಕು ಅದನ್ನು, ರೊಕ್ಕ ಎಣಿಸೋದಿಲ್ಲ, ಕಂಬಿ ಎಣಿಸ್ಬೇಕಾಗತ್ತೆ. ಕಂಬಿ ಎಣಿಸೋದಂದ್ರೆ ಏನು ಗೊತ್ತೈತಿಲ್ಲ ನಿಮ್ಗೆ? ಹಾಂ, ಏನು? ಹಾಂ, ಜೈಲುವಾಸ. ಏನದು? ಪರಪ್ಪನ ಆಗ್ರಹ ಎಲ್ಲೈತದು? ಹಾಂ, ಮೋಸ್ಟ್ ಫೇಮಸ್ ಜೈಲ್ ಇನ್ ಬೆಂಗಳೂರು ಅದಲ್ರಿ? ಹಾಂ, ಓಕೆ. ಬೆಂಗಳೂರು ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ, ಸೊ ಆಬ್ವಿಯಸ್ಲಿ ಕರ್ನಾಟಕ. ಹಾಂ, ಅದು ಹೋಲ್ಬಿಡ್ರಿ. ಇದು ನಿಮ್ಗೆ ಅರ್ಥ ಆಯ್ತಾ ಈಗ? ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಆಸ್ ಡೈಲ್ಯೂಷನ್ ಇನ್ಕ್ರೀಸಸ್, molar conductance increases steadily. Am I right? For weak electrolytes, as dilution increases, molar conductance increases drastically or steeply or exponentially. ಇದನ್ನು ಡಿಕ್ಟೇಟ್ ಮಾಡಲಾರ್ದು ಬರ್ಕೋರಿ ನೋಡೋಣ, ಶಾಣೆ ಇದ್ರೆ. ನಾ ಏನೂ ಡಿಕ್ಟೇಟ್ ಮಾಡಲಿಲ್ಲ, ಮಾಡಬೇಡ. ನಮ್ಗೆ ಈಗ ತಿಳಿದ್ರೆ ಬರ್ಕೊತೀವಿ, ಇಲ್ಲ ನೀ ಯಾವಾಗ ಅಪ್ಲೋಡ್ ಮಾಡ್ತೀಯಲ್ಲ. ಹಾಂ, ಇಷ್ಟು ಶಾಣೆ ತೋರ್ಸೋಕಿನ ಈಗ ನಾ ಏನು ಹೇಳಿಲ್ಲ, ಅದನ್ನ ಸ್ವಲ್ಪ ಶಾಣೆ ತೋರಿಸಿ ನೆನ್ಪು ಮಾಡ್ಕೊಂಡು ಬರ್ಕೊಂಡ್ರಿ. ನೀವು ಶಾಣೆ ಇದ್ರೆ ನನಗೆ ಗೊತ್ತೈತೆ ನನಗೆ. ಈಗ ನೋಡು ಮಾತಾಡಬೇಡ, ನಾವು ನೆನ್ಪು ಮಾಡ್ಕೊಂಡು ಬರೋಕೆ ಟ್ರೈ ಮಾಡತ್ತೀವಿ. ಓಕೆ, ಮಾತಾಡಂಗಿರಿ. ಇವನು ಬರ್ಕೊಂಡ್ರೇನ್ರಿ? ಈ ಎರಡು ಫ್ಯಾಕ್ಟರ್ ಅಪ್ಲಿಕೇಬಲ್ ಫಾರ್ ವೀಕ್ ಎಲೆಕ್ಟ್ರೋಲೈಟ್ ಅಂದ್ರೆ ಇವು ಎರಡು ಇನ್ಕ್ರೀಸ್ ಆಗ್ತಾವೆ. ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇದಷ್ಟೇ ಇನ್ಕ್ರೀಸ್ ಆಗುತ್ತೆ. ಈಗ ನಾವು ವೀಕ್ ಎಲೆಕ್ಟ್ರೋಲೈಟ್ಗೆ ಒಂದು ಗ್ರಾಫ್ ಹಾಕೋಣ. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಸೇಮ್ ರೀ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟಿಗೆ ಏನಿತ್ತಲ್ಲ ಅದು. ಎಕ್ಸ್ ಆಕ್ಸಿಸ್ನಾಗ ಏನು √C ಲಕ್ಷ ಕೊಡ್ರಿ ಎಲ್ಲರೂ. ಎಕ್ಸ್ ಆಕ್ಸಿಸ್ನಾಗ ಏನು? ವೈ ಆಕ್ಸಿಸ್ನಾಗ ಕ್ಯಾಪ್ ಎಮ್ ಏನು? ಕ್ಯಾಪ್ ಎಮ್ ನಾಟ್ ಕ್ಯಾಪ್ ಎಮ್. ಇಲ್ಲೇನು ಹಂಗೆ ಸ್ಟಾರ್ಟ್ ಮಾಡೋಣ ನಾವು. ಒಂದು ಸೊಲ್ಯೂಷನ್ ಐತಿ, ಅದ್ರದ್ದು ಒಂದು ಕಾನ್ಸಂಟ್ರೇಷನ್ ಐತಿ, ಆ ಕಾನ್ಸಂಟ್ರೇಷನ್ನಿಗೆ ಒಂದು ಮೋಲಾರ್ ಕಂಡಕ್ಟೆನ್ಸ್ ಇರ್ತೈತಿ. ಹಾಂ, ಇಲ್ಲಿ ಎಷ್ಟೋ ಒಂದು ಕಾನ್ಸಂಟ್ರೇಷನ್ ಐತಿ, ಅದಕ್ಕೊಂದು ಎಷ್ಟೋ ಮೋಲಾರ್ ಕಂಡಕ್ಟೆನ್ಸ್ ಐತಿ. ಈಗ ಆಸ್ ಡೈಲ್ಯೂಷನ್ ಇನ್ಕ್ರೀಸಸ್ ಕಾನ್ಸಂಟ್ರೇಷನ್ ಡಿಕ್ರೀಸಸ್. ಸೊ ಹಿಂಗೆ ಬಂದೆ. ಈಗ ಇಲ್ಲೇ ನೆಕ್ಸ್ಟ್ ಪಾಯಿಂಟ್ ಬರೋಂಗಿಲ್ಲ ನನಗೆ, ಬಿಕಾಸ್ ಇಲ್ಲಿ ಸ್ಟಡಿ ಇನ್ಕ್ರೀಸ್ ಇಲ್ಲ, ಸ್ಟೀಪ್ ಇನ್ಕ್ರೀಸ್ ಐತಿ. ಸೊ ಇಲ್ಲೆಲ್ಲೋ ಬರ್ತೈತೆ, ಅದ್ರ ನೆಕ್ಸ್ಟ್ ಇಲ್ಲೆಲ್ಲೋ ಬರ್ತೈತೆ.
ಅದ್ರ ನೆಕ್ಸ್ಟ್ ಇಲ್ಲೆಲ್ಲೋ ಬರ್ತೈತಿ. ಹಿಂಗೆ ಬಂತಂದ್ರೆ ನಾನು ಇದನ್ನು ಎಕ್ಸ್ಟೆಂಡ್ ಮಾಡಿ ಎಲ್ಲಿ ಜಾಯಿನ್ ಮಾಡಿ ನಾನು ಆಗಲೇ ಹೆಂಗೆ ಎಕ್ಸ್ಟ್ರಾಪೊಲೇಟ್ ಮಾಡಿ ಜಾಯಿನ್ ಮಾಡಿ ಇದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಹೇಳಿದ್ವಲ್ಲ ಫಾರ್ ವಾಟ್ ಎಲೆಕ್ಟ್ರೋಲೈಟ್. ಹಾಂ, ಅಲ್ಲೇನಿತ್ತು ಸ್ಟಡಿ ಇನ್ಕ್ರೀಸ್ ಇತ್ತು, ಹಿಂಗೆ ಹೊಂಟಿತ್ತು, ಸ್ಟ್ರೇಟ್ ಲೈನ್ ಬಂದಿತ್ತು. ಸೊ ಆ ಸ್ಟ್ರೇಟ್ ಲೈನನ್ನು ಎಕ್ಸ್ಟೆಂಡ್ ಮಾಡಿ ಎಕ್ಸ್ಟ್ರಾಪೊಲೇಟ್ ಮಾಡಿ ಇಲ್ಲಿ ಜಾಯಿನ್ ಮಾಡಿ ಇದು ಲ್ಯಾಂಬ್ಡಾ ನಾಟ್ ಎಮ್, ಸರಿ ಲ್ಯಾಂಬ್ಡಾ ಎಮ್ ನಾಟ್, ಲ್ಯಾಂಬ್ಡಾ ಅಂತ ನೋಡ್ರಿ, ಕ್ಯಾಪ್ ಎಮ್ ನಾಟ್ ಅಂತ ಹೇಳಕ್ಕೆ ಬರ್ತಿತ್ತು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಒಳಗೆ. ವೀಕ್ ಎಲೆಕ್ಟ್ರೋಲೈಟ್ ಒಳಗೆ ಇದು ಹಿಂಗೆ ಹೋಗ್ಬಿಡ್ತೈತಿ ಬಿಕಾಸ್ ಅಲ್ಲಿ ಎಂಥ ಇನ್ಕ್ರೀಸ್ ಐತಿ, ಎಕ್ಸ್ಪೋನೆನ್ಷಿಯಲ್ ಇನ್ಕ್ರೀಸ್, ಡ್ರಾಸ್ಟಿಕ್ ಇನ್ಕ್ರೀಸ್, ಸ್ಟೀಪ್ ಇನ್ಕ್ರೀಸ್ ಐತಿ. ಇದು ಯಾವ ಎಲೆಕ್ಟ್ರೋಲೈಟ್? ವೀಕ್ ಎಲೆಕ್ಟ್ರೋಲೈಟ್. ಹಿಂಗೆ ಹೋಗೋ ಮುಂದೆ ಇದನ್ನು ಇಲ್ಲಿ ಹಿಂಗೆ ಎಕ್ಸ್ಟೆಂಡ್ ಮಾಡಿ ಹಿಂಗೆ ಜಾಯಿನ್ ಮಾಡಿ ಇದು ಲ್ಯಾಂಬ್ಡಾ ಅಲ್ಲ ಕ್ಯಾಪ್ ಎಮ್ ನಾಟ್ ಅಂತ ಅನ್ನಕ್ಕೆ ಬರಂಗಿಲ್ಲ, ಹೌದಿಲ್ಲ? ಸೊ ಯೂಸಿಂಗ್ ಗ್ರಾಫ್ ವಿ ಕ್ಯಾನಾಟ್ ಫೈಂಡ್ ಔಟ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಥವಾ ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಫಾರ್ ವೀಕ್ ಎಲೆಕ್ಟ್ರೋಲೈಟ್. ಗ್ರಾಫ್ ಯೂಸ್ ಮಾಡಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟಿಗೆ ಫೈಂಡ್ ಔಟ್ ಮಾಡಬಹುದು. ವೀಕ್ ಎಲೆಕ್ಟ್ರೋಲೈಟಿಗೆ ಅದು ಸ್ಟ್ರೇಟ್ ಲೈನ್ ಬರಂಗಿಲ್ಲ ಬಿಕಾಸ್ ಅಲ್ಲಿ ಸ್ಟಡಿ ಇನ್ಕ್ರೀಸ್ ಇಲ್ಲ, ಸ್ಟೀಪ್ ಇನ್ಕ್ರೀಸ್ ಐತಿ, ಅದಕ್ಕೆ ಸ್ಟ್ರೇಟ್ ಲೈನ್ ಬರಂಗಿಲ್ಲ. ಸ್ಟ್ರೇಟ್ ಲೈನ್ ಬರಂಗಿಲ್ಲ ಅಂದ್ರೆ ಅದನ್ನ ಎಕ್ಸ್ಟೆಂಡ್ ಮಾಡಿಕೊಂಡು ವೈ ಆಕ್ಸಿಸ್ಸಿಗೆ ರೀಚ್ ಮಾಡಿಸಿ ಝೀರೋ ಕಾನ್ಸಂಟ್ರೇಷನ್, ಇಲ್ಲಿ ಝೀರೋ ಕಾನ್ಸಂಟ್ರೇಷನ್ ಇರೋದಿಲ್ಲ ರೀ, ಇರೋದಿಲ್ಲ. ಹಾಂ, ಇದ್ದಾಗ ನಮ್ದು ಇದು ಬಂತು ನೋಡ್ರಿ, ಇಲ್ಲೇ ಲ್ಯಾಂಬ್ಡಾ ಅಲ್ಲ ಕ್ಯಾಪ್ ಎಮ್ ನಾಟ್ ಬಂತು ನೋಡ್ರಿ ಅಂತ ಹೇಳಕ್ ಬರಂಗಿಲ್ಲ. ಸೊ ಫಾರ್ ವೀಕ್ ಎಲೆಕ್ಟ್ರೋಲೈಟ್ಸ್ ವಿ ಕ್ಯಾನಾಟ್ ಡಿಟರ್ಮೈನ್ limiting molar conductivity using a graph, but still ಈ graph is important. ಸೊ ಈ ಗ್ರಾಫ್ ಹಾಕ್ಕೊರಿ. ಈಗ ಮತ್ತು ವೀಕ್ ಎಲೆಕ್ಟ್ರೋಲೈಟ್ಸ್ಗೆ ಲಿಮಿಟಿಂಗ್ ಮೊಲಾರ್ ಕಂಡಕ್ಟೆನ್ಸ್ ಹೆಂಗೆ ಕಂಡುಹಿಡಿಯೋದು? ಗ್ರಾಫ್ಲೆ ಅಂತೂ ಬರಂಗಿಲ್ಲ. ಸೊ ಅದಕ್ಕೊಂದು ನಾವು ಲಾ ಕಲಿಬೇಕು, ವಿಚ್ ಇಸ್ ನೋನ್ ಆಸ್ ಕೋಲ್ರಾಶ್ ಲಾ. ನಮ್ಮ ಮೊನ್ನೆ ಮಾರ್ಕ್ ಮಾಡ್ಸೊಂದು ಹೇಳಿದ್ದೆ. ಈ ಲಾ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್. ಅದ್ರ ಮೇಲೆ ಪ್ರಾಬ್ಲಮ್ಸು ಬರ್ತಾವೆ, ಥಿಯರಿ ಲಾನು ಕೇಳ್ತಾರ, ಅಗದಿ ಸರಳ ಐತಿ, ಇಂಟ್ರೆಸ್ಟಿಂಗು ಐತಿ. ಇದರ ಬಗ್ಗೆ ಡಿಸ್ಕಷನ್ ನಾವು ನೆಕ್ಸ್ಟ್ ಕ್ಲಾಸ್ನಾಗ ಮಾಡೋಣ. ಇವತ್ತು ಡಿಸ್ಕಸ್ ಮಾಡಿದೆಲ್ಲ ಅರ್ಥ ಆಯ್ತಾ? ಓಕೆ.